ಮಂಗ್ಲಕ್ಕ ಮಂಗ್ಲಕ್ಕ, ಯಾಕೆ ಹಂಗ್ ಕೂಗ್ತಿದ್ಯಾ? ಏನಿದು? ಖಾಲಿ ಪಾತ್ರೆ. ಇದೆಲ್ಲ ತಾನೇ ನೀವು ತಿಂಡಿ ಮಾಡಿದ್ದು? ಹೌದು. ಮತ್ತೆಲ್ಲಿ? ಎಲ್ರು ಹೋಟೆಲ್ ಇದೆ, ಅದಕ್ಕೆ ಪಾತ್ರೆ ತೊಳೆದಿಟ್ಟಿದೀನಿ. ಎಲ್ರು ಹೋಟೆಲ್ ಎಲ್ಲಿದೆ? ಚಿಕ್ಕಮ್ಮ ಇನ್ನೂ ಮಲಗಿದಾರೆ, ಅವ್ರು ತಿಂಡಿ ಮಾಡಿಲ್ಲ. ಅವ್ರಿಗೆ ಎತ್ತಿಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಹೌದು ಕಣೆ, ಎಲ್ರಿಗೂ ಎತ್ತಿಡ್ತೀನಿ. ಇದು ಅರಮನೆ ನೋಡು, ಬಂದು ಎಲ್ರು ತಿನ್ಕೊಂಡು ಹೋಗ್ತಾ ಇರ್ಲಿ ಅನ್ಬಿಟ್ಟು. ಮನೇಲಿ ಮುಂಚೆ ಬರೀ 4 ಬಾಯಿ ತಿಂತ ಇತ್ತು, ಇವಾಗ 6 ಬಾಯಿಗೆ ಆಗ್ಬಿಟ್ಟಿದೆ. ಎಲ್ರಿಗೂ ಮಾಡ್ಕೊಂಡು ಕೂತಿರ್ಲಾ, ನನ್ಗೇನ್ ಬಿಟ್ಟಿ ಬರುತ್ತಾ? ಏನಕ್ಕ ಹಾಗಂದ್ರೆ? ಇನ್ನೇನೆ ಮತ್ತೆ, ಮನೆ ಮಗಳು ಮದುವೆ ಮಾಡ್ಕೊಂಡು ಗಂಡ ಮನೆಗೆ ಹೋದ್ಲು ಅಂದ್ರೆ ಅತ್ತೆ ಮಾಮನ್ ಸಮೇತ ಬಂದು ಇಲ್ಲಿ ವಕ್ರಿಸ್ಕೊಂಡಿದ್ದಾಳೆ. ಎಲ್ರನ್ನ ನೋಡ್ಕೊಳಕ್ ಆಗತ್ತಾ? ಧರ್ಮ ಛತ್ರ ಅಲ್ವಾ ಇದು? ಅವ್ರೇನ್ ಬಿಟ್ಟಿ ಇಲ್ಲ, ಇಲ್ಲಿ ಚಿಕ್ಕಪ್ಪನ ದುಡ್ಡು ಕೊಟ್ಟಿದ್ದಾರೆ ಗೊತ್ತಾ? ಓಹೋ, ಇವ್ರೊಬ್ರೆ ದುಡ್ಡು ಕೊಟ್ಟಿರೋದು ಅಲ್ವೇ? ಬರೀ ದುಡ್ಡು ಕೊಟ್ಬಿಟ್ರೆ ಆಗೋಯ್ತಾ? ಬೇಯ್ಸ್ ಹಾಕೋದಿಕ್ಕೆ ಕೂಲಿ ಕೊಡ್ತಿದಾರಾ? ನನ್ಗೇನ್ ಗ್ರಾಚಾರನ ಅವ್ರಿಗೆ ಬಿಟ್ಟಿ ಬೇಯ್ಸ್ ಹಾಕೋದಿಕ್ಕೆ? ನೀರು ಕುಡಿರಿ. ಸ್ವಲ್ಪ. ಥ್ಯಾಂಕ್ ಯು ಸಿಸ್ಟರ್. ಅಯ್ಯೋ, ನನ್ ಸಿಸ್ಟರ್ ಅಂತೆಲ್ಲ ಕರಿಬೇಡಿ. ಯಾಕೆ? ಎಲ್ಲ ನರ್ಸ್ಗಳನ್ನ ಸಿಸ್ಟರ್ ಅಂತ ತಾನೇ ಕರೆಯೋದು. ನಿಜ, ಆದ್ರೆ ನನ್ ಕೆಲ್ಸ ಇಷ್ಟ ಆದವರು ನನ್ನ ಹೆಸರಿಡ್ ಕೂಗ್ತಾರೆ. ನನ್ಗೂ ನಿಮ್ ಕೆಲಸ ಇಷ್ಟ ರೀ. ಏನ್ ನಿಮ್ ಹೆಸರು? ಸ್ವಾತಿ. ಸ್ವಾತಿ ಅಂತ. ಓ, ನೈಸ್ ನೇಮ್. ಅಂದಾಗೆ ನಾನ್ ತರ್ತಿರೋ ಊಟ ತಿಂಡಿ ಎಲ್ಲ ಇಷ್ಟ ಆಗ್ತಿದ್ಯಾ ನಿಮ್ಗೆ? ಓ, ತುಂಬಾ ಇಷ್ಟ ಆಗ್ತಿದೆ, ಸೂಪರ್ ಆಗಿದೆ. ಮುಂಚೆ ಒಬ್ರು ನಾರ್ತ್ ಇಂಡಿಯನ್ ಕುಕ್ ಇದ್ರು, ಅವ್ರು ಉಪ್ಪು ಖಾರ ಎಲ್ಲ ಕಡಿಮೆ ಆಗ್ತಿದ್ರು. ನಿಮ್ಗೋಸ್ಕರ ಸ್ಪೆಷಲ್ ಕುಕ್ ನ ಕರೆಸಿ ಸ್ಪೆಷಲ್ ಆಗಿ ಅಡ್ಗೆ ಮಾಡಿಸ್ತಾ ಇದ್ದೀನಿ. ಓ, ನಿಮ್ ಹಾಸ್ಪಿಟಲ್ ಅಲ್ಲಿ ಯಾರ ಕೈಯಿಂದ ಬೇಕಾದ್ರೆ ಕುಕ್ ಮಾಡಿಸ್ಬೋದಾ? ಹೌದು, ಫೆಸಿಲಿಟಿನೂ ಇದೆಯಾ? ಮಾಡಿಸ್ಬೋದು. ನೈಸ್ ನೈಸ್, ಸೂಪರ್ ಆಗಿದೆ. ನನ್ಗಂತೂ ನಮ್ಮ ಅಮ್ಮನ ಕೈ ರುಚಿ ತಿಂದಂಗೆ ಅನಿಸ್ತಾ ಇದೆ.